74 ದಿನಗಳು 527 ವೀರಮರಣ. ಆ ಅಮೋಘ ಗೆಲುವಿಗೆ 12 ವರ್ಷ. ಪರಮವೀರ ಜಯ ತಂದ ಸೈನಿಕರೇ ನಿಮಗೆ ಸಲಾಂ. ಕಾರ್ಗಿಲ್ ವಿಜಯೋತ್ಸವಕ್ಕೆ ಇಂದಿಗೆ 12 ವರ್ಷ. ನಮ್ಮ ನಾಳೆಗಾಗಿ ನಿರ್ಭೀಡೆಯಿಂದ ಎದೆಯೊಡ್ಡೋ ಆ ಮಹಾನ್ ಚೇತನಗಳನ್ನು ನೆನೆಯೋ ಸ್ಮಾರಕಗಳು ನಮ್ಮಲ್ಲೆಷ್ಟಿವೆ, ಇದ್ರೂ ಎಷ್ಟು ಪರಿಣಾಮಕಾರಿಯಾಗಿವೆ, ಇದಕ್ಕೆ ಉತ್ತರ ಸಿಗೋದು ಬೆರಳೆಣಿಕೆಯಷ್ಟು ಮಾತ್ರ. ಆದರೆ ಬೆಂಗಳೂರಲ್ಲಿ ನಿರ್ಮಾಣವಾಗ್ತಿರೋ ರಾಷ್ಟ್ರೀಯ ಸೈನಿಕರ ಸ್ಮಾರಕ ಈ ಕೊರತೆಯನ್ನ ನೀಗಲಿದೆ. ದೇಶ ಕಾಯೋ ಸೈನಿಕರಿಗಾಗಿ ನಮ್ಮ ದೇಶದಲ್ಲಿ ಯಾವುದೇ ಸ್ಮಾರಕ ಇಲ್ಲವೇ ಇಲ್ಲ. ಆದರೀಗ ಹೆಮ್ಮೆಯ ವಿಚಾರ ಅಂದರೆ ನಮ್ಮ ಬೆಂಗಳೂರಿನಲ್ಲಿ ದೇಶದಲ್ಲೇ ಮೊದಲ ಸೈನಿಕ ಸ್ಮಾರಕ ಅರಳುತ್ತಿದೆ. ಇಲ್ಲಿ ನೀವು ನೋಡ್ತಿರೋ ಟ್ಯಾಂಕರ್, ಯುದ್ಧ ವಿಮಾನ ಇವೆಲ್ಲವೂ ಯಾವುದೋ ಮಾಡೆಲ್ಗಳಲ್ಲ. 1965ರಲ್ಲಿ ವೈರಿಗಳ ವಿರುದ್ಧ ಘರ್ಜಿಸಿ ನೂರಾರು ವೈರಿಗಳನ್ನು ಬಲಿ ತೆಗೆದುಕೊಂಡ ಅಸಲಿ ಟ್ಯಾಂಕರ್ ವೈಜಯಂತ್ ಮತ್ತು MiG-23 ಫೈಟರ್. ಇವೆಲ್ಲ ನಮ್ಮ ದೇಶ ಕಾಯೋ ಸೈನಿಕರ ನೆನಪು ತರಿಸಿ ನಮ್ಮ ನರನಾಡಿಗಳಲ್ಲಿ ದೇಶಭಕ್ತಿಯ ಕಿಚ್ಚು ಹಚ್ಚಿಸುತ್ತವೆ. ಸೈನಿಕರ ಶೌರ್ಯ ಸಾಹಸಗಾಥೆಗಳು ಮಕ್ಕಳಿಗೆ ಯುವಕರಿಗೆ ಪ್ರೇರಣೆಯಾಗಬೇಕು, ಸೈನಿಕರ ಸ್ಮರಣೆ ಆಗಬೇಕು ಎನ್ನೋ ದೃಷ್ಟಿಯಿಂದ ಸಂಸದ ರಾಜೀವ್ ಚಂದ್ರಶೇಖರ್ ಈ ಯೋಜನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಸ್ಮಾರಕದ ಪೂರ್ವ ನಿಯೋಜಿತ ಚಿತ್ರಣ ಇಲ್ಲಿದೆ. ಇಲ್ಲಿನ ಹಸಿರು ಉಳಿಸಿಯೇ ಸ್ಮಾರಕ ನಿರ್ಮಿಸಬೇಕು ಎಂಬ ಉದ್ದೇಶದಿಂದ ನೆಲಮಾಳಿಗೆಯಲ್ಲಿಯೇ ಪ್ರೇರಣಾ ಭವನ ನಿರ್ಮಿಸಲಾಗಿದೆ. ಈ ಭವನದಲ್ಲಿ ಪರಮವೀರ ಚಕ್ರ ಪಡೆದಿರೋ ಧೀರರ ಫೋಟೋ, ಮಾಹಿತಿ ಅನಾವರಣಗೊಳ್ಳಲಿದೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸೇರಿದಂತೆ ಕೆಲವರ ಪುತ್ಥಳಿಯೂ ಸ್ಥಾಪನೆಯಾಗಲಿದೆ. ಎಲ್ಲಕ್ಕಿಂತ ವಿಶೇಷ ಅಂದರೆ ಅತಿ ದೊಡ್ಡ ತ್ರಿವರ್ಣ ಧ್ವಜವನ್ನ ಹಾರಿಸಲು 65 ಮೀಟರ್ ಎತ್ತರದ ಧ್ವಜಸ್ತಂಭ ಸ್ಥಾಪಿಸಲಾಗಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ನೌಕಾದಳಕ್ಕೆ ಸಿಂಹ ಸ್ವಪ್ನವಾಗಿದ್ದ ಮಿಸೈಲ್ ಬೋಟ್ ಕೂಡ ಬರಲಿದೆ. ಈ ಸಂಸ್ಥೆಯ ಅಧ್ಯಕ್ಷರು ಆದಂಥ ಶ್ರೀ ರಾಜೀವ್ ಚಂದ್ರಶೇಖರ್ ಅವರು ಈ ವಿಚಾರವನ್ನು ಮನಗಂಡು ಸರ್ಕಾರದ ಗಮನಕ್ಕೆ ತಂದು ಈ ವಿಚಾರವಾಗಿ ಏನಾದರೂ ಮಾಡಬೇಕು, ನಾವು ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿ ಸರ್ಕಾರದ ಗಮನಕ್ಕೆ ತಂದಾಗ ಇದನ್ನು ಹೋಗೊಟ್ಟು ಮಾನ್ಯ ಮುಖ್ಯಮಂತ್ರಿಯವರು ಈ ಸ್ಥಳವನ್ನು ಇದಕ್ಕಾಗಿ ಮೀಸಲಿಟ್ಟು ಕರ್ನಾಟಕ ಸರ್ಕಾರ ಇದಕ್ಕಾಗಿ 15 ಕೋಟಿ ರೂಪಾಯಿ ವೆಚ್ಚ ಮಾಡುತ್ತಿದ್ದು, ಇನ್ನು 2 ತಿಂಗಳಲ್ಲಿ ಸ್ಮಾರಕ ಸಿದ್ಧಗೊಳ್ಳಲಿದೆ. ಬೆಂಗಳೂರಿಗೆ ಬರುವವರಿಗೆ ಇದು ಹೊಸ ಪ್ರವಾಸಿ ತಾಣ ಆಗೋದ್ರಲ್ಲಿ ಸಂಶಯ ಇಲ್ಲ. ನಮ್ಮ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನ ಒತ್ತೆಯಿಟ್ಟು ಹೋರಾಡುವ ವೀರ ಯೋಧರನ್ನ ನಾವು ಹೀಗಾದರೂ ಸ್ಮರಿಸಿಕೊಳ್ಬೇಕಲ್ವಾ? ಜೈ ಜವಾನ್. ನಮ್ಮ ದೇಶಕ್ಕೋಸ್ಕರ ನೆತ್ತರು ಹರಿಸಿದ ವೀರ ಯೋಧರ ವೀರ ಚರಿತೆಯನ್ನು ತಿಳಿಯಬಹುದು. ರಾಷ್ಟ್ರದಲ್ಲೇ ಅತಿ ಹೆಚ್ಚು ಎತ್ತರದಲ್ಲಿ ಹಾರಾಡುವಂತಹ ತ್ರಿವರ್ಣ ಧ್ವಜವನ್ನು ನಿರೀಕ್ಷಿಸಬಹುದು. ಒಟ್ಟಿನಲ್ಲಿ ಈ ಹುತಾತ್ಮ ಯೋಧರ ಉದ್ಯಾನವನ ಬೆಂಗಳೂರಿನ ಹಿರಿಮೆಗೆ ಮತ್ತೊಂದು ಗರಿ ತಂದುಕೊಡಲಿದೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ